ಚೆನ್ನೈ ಚಂಡಮಾರುತಕ್ಕೆ ಪಾಕಿಸ್ತಾನ ಯಾಕೆ ನಾಮಕರಣ ಮಾಡಿದೆ? ಸೈಕ್ಲೋನ್ಗಳಿಗೆ ಭಾರತದವರು ಹೆಸರಿಡೋ ಹಾಗೆಯೇ ಇಲ್ವಾ? ಚಂಡಮಾರುತಗಳಿಗೂ ಕಣ್ಣಿರುವ ವಿಚಾರ ನಿಮಗೆ ಗೊತ್ತಿದೆಯಾ? ಇದೇ ಇವತ್ತಿನ ITV ಸ್ಪೆಷಲ್ ಸೈಕ್ಲೋನ್ ಸೀಕ್ರೆಟ್ಸ್. ಸೈಕ್ಲೋನ್ ಎಫೆಕ್ಟ್ನಿಂದಾಗಿ ದಕ್ಷಿಣ ಭಾರತ ಗಡಗಡ ನಡುಗಿ ಹೋಗಿದೆ. 22 ವರ್ಷದ ನಂತರ ಇಂಥದ್ದೊಂದು ಭೀಕರ ಸೈಕ್ಲೋನ್ ಅನ್ನ ಭಾರತ ಎದುರಿಸಿದೆ. ರಕ್ಕಸ ಚಂಡಮಾರುತದಿಂದ ಭಾರತ ನಲುಗಿದ್ರೆ ಪಾಕಿಸ್ತಾನ ಇದನ್ನ ಕೆಂಪು ಗುಲಾಬಿ ಅಂತ ಬಣ್ಣಿಸಿದೆ. ತಮಿಳುನಾಡನ್ನು ಬಿಟ್ಟೇ ಇಲ್ಲ ಡಿಸೆಂಬರ್ ಜಲಗಂಡ. ಭಾರೀ ಮಳೆ, ಭಯಂಕರ ಗಾಳಿಗೆ ಮತ್ತೆ ತತ್ತರಿಸಿದ ಚೆನ್ನೈ. ತಮಿಳುನಾಡು ಮತ್ತೆ ಜಲಗಂಡದ ಕೇಂದ್ರ ಬಿಂದುವಾಗಿದೆ. ಹೋದ ವರ್ಷದಂತೆ ಈ ವರ್ಷವೂ ಚೆನ್ನೈ ಮಳೆಯಲ್ಲಿ ತೊಯ್ದು ಹೋಗಿದೆ. ಜೊತೆಗೆ ಭಾರೀ ಗಾಳಿಯನ್ನು ಎದುರಿಸಿ ನಿಲ್ಲುವಂತಾಗಿದೆ. ಆದರೆ ಈ ಸರ್ತಿಯದ್ದು ಬರೀ ಮಳೆಯಲ್ಲ, ಕೇವಲ ಗಾಳಿಯೂ ಅಲ್ಲ, ಅದು ಸೈಕ್ಲೋನ್, ಅಂದರೆ ಚಂಡಮಾರುತ. ಚೆನ್ನೈ ಹಾಗಾದ್ರೆ ಸೈಕ್ಲೋನ್ಗೆ ಹೆಸರಿಡಲು ಪಾಕ್ಗೆ ಅಧಿಕಾರ ಕೊಟ್ಟವರು ಯಾರು? ಭೀಕರ ಚಂಡಮಾರುತಕ್ಕೆ ಕೆಂಪು ಗುಲಾಬಿ ಅಂತ ನಾಮಕರಣ ಮಾಡಿದ್ಯಾಕೆ? ಇಷ್ಟಕ್ಕೂ ಚಂಡಮಾರುತಗಳಿಗೆ ಹೆಸರಿಡುವ ಪದ್ಧತಿ ಹೇಗೆ? ಭೀಕರ ಗಾಳಿ, ಭಯಂಕರ ಮಳೆ, ಇಡೀ ವಾತಾವರಣವನ್ನೇ ಬದಲಿಸುವ ತಾಕತ್ತು ಇವುಗಳೇ ನೋಡಿ ಚಂಡಮಾರುತದ ಗುಣ. ರಭಸವಾಗಿ ಹಾದು ಹೋಗುವ ಗಾಳಿ ತನ್ನೆದುರು ಏನೇ ಸಿಕ್ಕರೂ ರಭಸವಾಗಿ ಜಗ್ಗಾಡುತ್ತೆ. ಎಂಥ ಸೂಪರ್ ಪವರ್ ರಾಷ್ಟ್ರವಾದರೂ ಚಂಡಮಾರುತದ ಎದುರು ನಿಲ್ಲೋಕ್ಕಾಗಿಲ್ಲ. ಇದೇ ಸ್ಥಿತಿ ಈಗ ಭಾರತದ್ದು. ಸೈಕ್ಲೋನನ್ನು ತಡೆಯೋಕ್ಕಾಗದೆ ಶರಣಾಗ್ಬಿಟ್ಟಿದೆ. ಚಂಡಮಾರುತದ ಅಬ್ಬರದಲ್ಲಿ ಮರಗಳು ಉರುಳಿ ಬಿದ್ದಿವೆ, ಕರೆಂಟ್ ಕಂಬಗಳು ನೆಲಕ್ಕೊರಗಿವೆ, ಅನೇಕ ಜಿಲ್ಲೆಗಳು ಕತ್ತಲಲ್ಲಿ ಹುದುಗಿ ಹೋಗಿದೆ, ಕೆಲವೆಡೆ ಕಟ್ಟಡಗಳೇ ನೆಲಕಚ್ಚಿವೆ. ಸೈಕ್ಲೋನ್ ಎಫೆಕ್ಟ್ಗೆ ಬಿಲ್ಡಿಂಗ್ಗಳೇ ಗಡಗಡ ನಡುಗುವಂತಾಗಿರುವಾಗ ಬಸ್ಸು, ಕಾರುಗಳ ಸ್ಥಿತಿಯಲ್ಲಿ ಭಿನ್ನವಾಗಿರೋದಿಲ್ಲ. ರಭಸ ಗಾಳಿ, ಮಳೆಯ ಅಬ್ಬರದಲ್ಲಿ ವಾಹನಗಳು ಮಗುಚಿ ಬಿದ್ದಿವೆ. ಇಡೀ ಉತ್ತರ ತಮಿಳುನಾಡು ತತ್ತರಿಸಿ ಹೋಗಿದೆ. ಆಂಧ್ರ, ತೆಲಂಗಾಣ, ಒಡಿಶಾ, ಕರ್ನಾಟಕ, ಗೋವಾಗೂ ಎಫೆಕ್ಟ್ ಆಗಿದೆ. ಜೋರು ಮಳೆ, ಭಾರೀ ಚಳಿಯಲ್ಲಿ ಕರ್ನಾಟಕದ ಹಲವು ಕಡೆ ಜನ ಸಂಕಷ್ಟಕ್ಕೆ ಸಿಕ್ಕಿದ್ದಾರೆ. ಇಂಥ ಸೈಕ್ಲೋನ್ಗೆ ಗುಲಾಬಿ ಅಂತ ಹೆಸರಿಟ್ಟಿದೆ ಪಾಕಿಸ್ತಾನ. ನರರಾಕ್ಷಸ ಸೈಕ್ಲೋನ್ಗೆ ಹೂವಿನ ಹೆಸರಿಟ್ಟಿದ್ಯಾಕೆ ಅಂತ ನೀವು ಯೋಚಿಸ್ತಾ ಇರಬಹುದಲ್ವಾ? ಇದನ್ನೇ ನಾನಿವತ್ತು ನಿಮಗೆ ತಿಳಿಸೋಕೆ ಹೊರಟಿರೋದು.
ಭೀಕರ ಸೈಕ್ಲೋನ್ನಿಂದಾಗಿ ಹೈರಾಣಾಗಿದೆ ಭಾರತ. ಗುಲಾಬಿ ಅಂತ ಹೆಸರಿಟ್ಟು ಖುಷಿ ಪಡ್ತಿದೆಯಾ ಪಾಕಿಸ್ತಾನ? ವಾರ್ಧಾ ಚಂಡಮಾರುತ ಮೊದಲು ಕಾಣಿಸಿಕೊಂಡಿದ್ದು ಬಂಗಾಳ ಕೊಲ್ಲಿಯಲ್ಲಿ. ಅಲ್ಲಿಂದ ಇದು ಸೀದಾ ಉತ್ತರ ತಮಿಳುನಾಡಿಗೆ ಅಪ್ಪಳಿಸಿತು. ಚಂಡಮಾರುತ ಭೂಮಿಗೆ ಅಪ್ಪಳಿಸಿದಾಗ ಅದರ ಆರ್ಭಟ ತುಂಬ ಜೋರಾಗಿರುತ್ತೆ. ಚಂಡಮಾರುತವು ಕಡಲ ತೀರಕ್ಕೆ ಅಪ್ಪಳಿಸೋ ನಿರ್ದಿಷ್ಟ ಜಾಗಕ್ಕೆ ಲ್ಯಾಂಡ್ ಫಾಲ್ ಅನ್ನಲಾಗುತ್ತೆ. ಸೈಕ್ಲೋನ್ನ ಮಧ್ಯಭಾಗ ಭೂಮಿಗೆ ಅಪ್ಪಳಿಸಿದಾಕ್ಷಣ ಲ್ಯಾಂಡ್ ಫಾಲ್ ಆಗುತ್ತೆ. ಆಗಂತೂ ಅದು ಹಾದು ಹೋಗುವ ದಿಕ್ಕಿನಲ್ಲಿ ಸಿಗೋ ಕಟ್ಟಡಗಳು, ವಸ್ತುಗಳನ್ನೆಲ್ಲ ನಡುಗಿಸಿಬಿಡುತ್ತೆ. ಸಮುದ್ರದ ಮೇಲೆ ಸುರುಳಿಯಂತೆ ಸುತ್ತುವ ಚಂಡಮಾರುತಗಳು ಬಹಳ ರಭಸವಾಗಿರುತ್ತವೆ. ಗಂಟೆಗೆ 100 ಕಿಲೋಮೀಟರ್ ದೂರ ಕ್ರಮಿಸುವ ತಾಕತ್ತನ್ನು ಹೊಂದಿರ್ತವೆ. ಅದೇ ಭೂಮಿಗೆ ಬರುತ್ತಿದ್ದಂಗೆ ಸೈಕ್ಲೋನ್ನ ಶಕ್ತಿ ಕುಗ್ಗುತ್ತೆ. ಕೊನೆಗೆ ಅದು ಮಾಮೂಲಿ ಗಾಳಿಯಂತಾಗಿ ಹಾದು ಹೋಗುತ್ತೆ. ಸದ್ಯ ಇಡೀ ವಿಶ್ವದಲ್ಲಿ ವಾರ್ಧಾ ಚಂಡಮಾರುತತೆ ಸುದ್ದಿ. ಇದು ಹಾದು ಹೋಗುತ್ತಿರುವುದು, ಹಾನಿ ಮಾಡಿರುವುದಲ್ಲ ಭಾರತದಲ್ಲೇ. ಹಾಗಿದ್ದು ಇದಕ್ಕೆ ನಾಮಕರಣ ಮಾಡಿದ್ದು ಮಾತ್ರ ನಮ್ಮ ನೆರೆಯ ರಾಷ್ಟ್ರ ಪಾಕಿಸ್ತಾನ. ಅದು ಕೂಡ ಈ ಭೀಕರ ಸೈಕ್ಲೋನ್ಗೆ ಅದರ ಗುಣದ ವಿರುದ್ಧವಾದ ಹೆಸರಿಟ್ಟಿದೆ ಪಾಕಿಸ್ತಾನ. ಹೌದು, ಸೈಕ್ಲೋನ್ಗೆ ಸಿಕ್ಕಿಬಿದ್ದು ಒದ್ದಾಡಿದ್ದು ನಾವು, ಆದ್ರೆ ಅದಕ್ಕೆ ನಾಮಕರಣ ಮಾಡಿದ್ದು ಪಾಕಿಸ್ತಾನ. ಯಾಕಿಂಗೆ, ಏನಿದರ ಮರ್ಮ ತೋರಿಸ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ. ಸೈಕ್ಲೋನ್ ಬಂದ್ರೆ ಮುಗೀತುರಿ, ಜನಜೀವನ ಅಸ್ತವ್ಯಸ್ತ ಆಗೋಗುತ್ತೆ. ಆದ್ರೆ ಹಾನಿ ಮಾಡೋ ಚಂಡಮಾರುತಕ್ಕೂ ಚಂದದ ಹೆಸರಿಡೋ ಪದ್ಧತಿ ಇದೆ. ಇದ್ಯಾಕೆ ಗೊತ್ತಾ? ಇಲ್ಲಿದೆ ನೋಡಿ ಡೀಟೇಲ್ಸ್. ಹಾನಿ ಮಾಡುವ ಚಂಡಮಾರುತಕ್ಕೂ ಆಗಲಿದೆ ನಾಮಕರಣ. ಸಾಗರವ ಹಂಚಿಕೊಳ್ಳುವ ದೇಶಗಳೇ ಮಾಡಿಕೊಂಡಿವೆ ಒಕ್ಕೂಟ. ಈಗಿನ ಭೀಕರ ಸೈಕ್ಲೋನ್ ಪಾಕಿಸ್ತಾನ ಕೊಟ್ಟ ಹೆಸರು ವಾರ್ಧಾ. ವಾರ್ಧಾ ಚಂಡಮಾರುತದ ಭೀಕರತೆಗೆ ಚೆನ್ನೈ ಮಹಾನಗರ ಅಕ್ಷರಶಃ ಬೆಚ್ಚಿಬಿದ್ದಿದೆ. ಮರಗಳು, ವಾಹನಗಳು, ಕಟ್ಟಡಗಳು ಎಲ್ಲವೂ ಕೊಚ್ಚಿ ಹೋಗಿವೆ. ಸೈಕ್ಲೋನ್ ಸುಳಿವು ಸಿಗುತ್ತಿದ್ದಂತೆ ಸಾವಿರಾರು ಜನರನ್ನ ಸ್ಥಳಾಂತರ ಮಾಡಲಾಗಿದೆ. ಈ ಗಾಳಿ, ಮಳೆಯ ಆಘಾತದಿಂದ ಹೊರಬರೋಕೆ ತಮಿಳುನಾಡಿಗೆ ಸುದೀರ್ಘ ಸಮಯ ಬೇಕಾಗುತ್ತೆ. ಗಂಟೆಗೆ 100ರಿಂದ 130 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುತ್ತೆ. ಇದರ ವಿರುದ್ಧ ನಿಲ್ಲೋದಿರಲಿ, ಅದನ್ನು ಕಲ್ಪಿಸಿಕೊಂಡು ಸಾಕು, ಮೈ ಚುಮ್ಮೆನ್ನುತ್ತೆ. ಈ ಭೀಕರ ಗಾಳಿಯ ಜೊತೆಗೆ ಮಳೆಯ ಅಬ್ಬರವೂ ಇರುತ್ತೆ. ಬಂಗಾಳ ಕೊಲ್ಲಿಯಲ್ಲಿ ಆಗಾಗ ಚಂಡಮಾರುತಗಳು ಉತ್ಪತ್ತಿಯಾಗುತ್ತಲೇ ಇರ್ತವೆ. ಈ ಹಿಂದೆ 2010ರಲ್ಲಿ ಲೈಲಾ ಮತ್ತು ಜಲ್ ಚಂಡಮಾರುತ, 2013ರ ಫೈಸಲ್ ಚಂಡಮಾರುತ, 2014ರ ಹುಡ್ ಚಂಡಮಾರುತ, 2016ರ ನಡಾ ಚಂಡಮಾರುತಗಳು ದೊಡ್ಡ ಹಾನಿ ಮಾಡಿ ಹೋಗಿವೆ. ಚಂಡಮಾರುತಗಳು ಹಾಗೆ ಬಂದು ಹೀಗೆ ಹೋದ ಉದಾಹರಣೆಯೇ ಇಲ್ಲ. ಒಮ್ಮೆ ಉತ್ಪತ್ತಿಯಾಗುವ ಮಾರುತ ದೊಡ್ಡ ಹಾನಿ ಮಾಡಿಯೇ ತೀರುತ್ತೆ. ಆದರೂ ಇಂಥ ರಕ್ಕಸ ಮಾರುತಗಳಿಗೆ ಚಂದದ ಹೆಸರಿಡುವ ಪದ್ಧತಿ ಬಹು ವರ್ಷದಿಂದಲೂ ಇದೆ. ಹಾಗೆಯೇ ಈಗ ಜನರ ಎದೆ ನಡುಗಿಸೋ ಚಂಡಮಾರುತಕ್ಕೆ ವಾರ್ಧಾ ಅರ್ಥಾತ್ ಕೆಂಪು ಗುಲಾಬಿ ಅಂತ ಹೆಸರಿಡಲಾಗಿದೆ. ಇದನ್ನು ಇಟ್ಟಿದ್ದು ಪಾಕಿಸ್ತಾನ. ಚಂಡಮಾರುತಗಳಿಗೆ ಚಂದದ ಹೆಸರಿಡ್ತಾರೆ. ಹಾನಿ ಮಾಡೋ ಸೈಕ್ಲೋನ್ಗೆ ಹೆಸರು ಬೇಕೇ? ಮನುಷ್ಯರಷ್ಟೇ ಅಲ್ಲ, ಸಕಲ ಜೀವಿಗಳು, ವಸ್ತು, ಕಟ್ಟಡಗಳಿಗೂ ಹೆಸರಿಡುವ ಪದ್ಧತಿ ಇದೆ. ಅಂತೆಯೇ ಭೀಕರ ಚಂಡಮಾರುತಗಳಿಗೂ ನಾಮಕರಣ ಮಾಡಲಾಗ್ತಿದೆ. ಆದರೆ ಈ ಮಾರುತಗಳಿಗೆ ಹೆಸರಿಡಲು ಪ್ರಮುಖ ಕಾರಣಗಳೂ ಇವೆ. ಚಂಡಮಾರುತಗಳಿಗೆ ಹೆಸರಿಡುವ ಪದ್ಧತಿಗೆ ಸುದೀರ್ಘ ಇತಿಹಾಸ ಇದೆ. ಅದೇ ರೀತಿ ಈಗಲೂ ಅವಕ್ಕೆ
ನಾಮಕರಣ ಮಾಡಲಾಗ್ತಿದೆ. ಚಂಡಮಾರುತಗಳ ಬಗ್ಗೆ ಜನರಿಗೆ ಮಾಹಿತಿ ನೀಡಲು ಹೆಸರಿನ ಅಗತ್ಯವಿದೆ. ಮಾರುತಗಳ ವೇಗ, ಹಾನಿ ಕುರಿತು ಅಲರ್ಟ್ ನೀಡಲು ಹೆಸರು ಬೇಕು. ಚಂಡಮಾರುತಗಳ ದಾಖಲೆ ಸಂಗ್ರಹಕ್ಕೂ ಹೆಸರು ಅತ್ಯಗತ್ಯವಾಗಿದೆ. ಮಾಹಿತಿ ನೀಡುವುದರಿಂದ ಹಿಡಿದು ದಾಖಲೆ ಮಾಡಿಕೊಳ್ಳುವ ತನಕ ಹೆಸರುಗಳು ಬಹುಮುಖ್ಯವಾಗಿರುತ್ತವೆ. ಇಂಥ ವರ್ಷ ಇಂಥ ದಿನ ಬಂದ ಚಂಡಮಾರುತ ಅನ್ನೋ ಬದಲು ಹೆಸರಿಟ್ಟು ಕರೆದ್ರೆ ಗುರುತಿಸೋದು ಸುಲಭವಾಗುತ್ತೆ. ಆ ಕಾರಣಕ್ಕೆ ವಿಶ್ವದಾದ್ಯಂತ ಚಂಡಮಾರುತಕ್ಕೆ ಹೆಸರಿಡೋ ಪದ್ಧತಿ ಇದೆ. ಈಗಷ್ಟೇ ಭಾರತದಲ್ಲಿ ಒಂದು ರಕ್ಕಸ ಚಂಡಮಾರುತ ಹಾದು ಹೋಗ್ತಿದೆ. ಇದರ ಪರಿಣಾಮ ದಕ್ಷಿಣ ಭಾರತ ತತ್ತರಿಸಿಬಿಟ್ಟಿದೆ. ಬಟ್ ಇಂಥ ಚಂಡಮಾರುತಕ್ಕೆ ಪಾಕಿಸ್ತಾನ ವಾರ್ಧಾ ಅಂತ ನಾಮಕರಣ ಮಾಡಿದೆ. ಹಾಗಾದರೆ ಭಾರತದಲ್ಲಿ ಹಾನಿ ಮಾಡಿದ ಚಂಡಮಾರುತಕ್ಕೆ ಪಾಕಿಸ್ತಾನ ಹೆಸರಿಟ್ಟಿದ್ಯಾಕೆ? ಈ ಮಾರುತಗಳಿಗೂ ಪಾಕಿಸ್ತಾನಕ್ಕೂ ಅದು ಯಾವ ಸೀಮೆಯ ನಂಟು ಅಂತ ನೀವು ಕುತೂಹಲದಿಂದ ಯೋಚಿಸ್ತಾ ಇರಬಹುದು. ಮೂರು ಭಾಗದಲ್ಲಿಯೂ ಸಮುದ್ರವನ್ನು ಹೊಂದಿದೆ ಭಾರತ. ಎಡಬಲದಲ್ಲಿ ಅರಬ್ಬಿ ಮತ್ತು ಬಂಗಾಳ ಕೊಲ್ಲಿ ಇದೆ. ಕೆಳಭಾಗದಲ್ಲಿ ಹಿಂದೂ ಮಹಾಸಾಗರ ಇದೆ. ಎಲ್ಲಿ ಯಾವಾಗ ಬೇಕಿದ್ರೂ ಜೋರು ಗಾಳಿ ಶುರುವಾಗಬಹುದು, ಕುಂಭದ್ರೋಣ ಮಳೆಯೂ ಆಗಬಹುದು. ಇವೆರಡೂ ಸೇರಿ ಚಂಡಮಾರುತವನ್ನು ಸೃಷ್ಟಿಸಬಹುದು. 8 ರಾಷ್ಟ್ರಗಳು ಹಿಂದೂ ಮಹಾಸಾಗರವನ್ನು ಹಂಚಿಕೊಂಡಿವೆ. ಭಾರತ, ಶ್ರೀಲಂಕಾ, ಬಾಂಗ್ಲಾದೇಶ್, ಪಾಕಿಸ್ತಾನ, ಥೈಲ್ಯಾಂಡ್, ಮ್ಯಾನ್ಮಾರ್, ಮಾಲ್ಡೀವ್ಸ್ ಮತ್ತು ಒಮಾನ್ ದೇಶಗಳು ಹಿಂದೂ ಮಹಾಸಾಗರವನ್ನು ಹಂಚಿಕೊಳ್ಳುತ್ತವೆ. ಇಲ್ಲಿ ಹುಟ್ಟೋ ಚಂಡಮಾರುತ ಈ ರಾಷ್ಟ್ರಗಳ ಮೇಲೂ ಪರಿಣಾಮ ಬೀರಬಹುದಾಗಿದೆ. ಹಾಗಾಗಿ ಈ ದೇಶಗಳು ಒಂದೇ ವೇದಿಕೆಗೆ ಬಂದಿವೆ. ಇವೆಲ್ಲ ರಾಷ್ಟ್ರಗಳಿಗೂ ಚಂಡಮಾರುತಕ್ಕೆ ಹೆಸರಿಡೋ ಅಧಿಕಾರ ಇದೆ. ಹಾಗಾಗಿಯೇ ಈಗ ಪಾಕಿಸ್ತಾನ ಚಂಡಮಾರುತಕ್ಕೆ ವಾರ್ಧಾ ಅಂತ ನಾಮಕರಣ ಮಾಡಿದೆ. ಚಂಡಮಾರುತ ಪಾಕಿಸ್ತಾನದ ಮೇಲೆ ಹಾದು ಹೋಗಿದ್ರೆ ಅವರಿಗೆ ಬೇಕಾದ ಹೆಸರಿಟ್ಕೊಳ್ಬಹುದಿತ್ತು. ಆದ್ರೆ ಭಾರತದ ಮೇಲೆ ದಾಳಿ ಮಾಡಿದ ಸೈಕ್ಲೋನ್ಗೆ ಪಾಕ್ ನಾಮಕರಣ ಮಾಡಿದ್ಯಾಕೆ? ತೋರಿಸ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ. ಹಾನಿ ಮಾಡೋ ಸೈಕ್ಲೋನ್ಗೆ ನಾಮಕರಣ ಮಾಡಲಾಗುತ್ತೆ ಅಂದಾಗ್ಲೇ ಆಶ್ಚರ್ಯಪಟ್ಟಿರ್ತೀರಿ ಅಲ್ವೇ? ಆದ್ರೆ ಈ ಚಂಡಮಾರುತಗಳಿಗೂ ಕಣ್ಣಿವೆ, ರೆಪ್ಪೆಗಳಿವೆ ಅನ್ನೋದು ನಿಮ್ಗೆ ಗೊತ್ತಾ? ಹಾಗಾದ್ರೆ ವಿಜ್ಞಾನಿಗಳಿಗಷ್ಟೇ ಕಾಣುವ ಅವುಗಳ ಕಣ್ಣನ್ನ ನಿಮ್ಗೂ ತೋರಿಸ್ತೀವಿ ನೋಡಿ. ಚಂಡಮಾರುತ ಅಂದರೆ ಬರೀ ಗಾಳಿ ಅಲ್ಲ, ಭಯಂಕರ ಮಳೆಯಷ್ಟೇ ಅಲ್ಲ. ಈ ಮಾರುತಗಳಿಗೆ ಕಣ್ಣಿವೆ, ರೆಪ್ಪೆಗಳು ಇದ್ದಾವೆ. ಹವಾಮಾನ ಇಲಾಖೆ ಮತ್ತು ಹವಾಮಾನ ತಜ್ಞರಿಗಷ್ಟೇ ಈ ಕಣ್ಣುಗಳು ಮತ್ತು ರೆಪ್ಪೆಗಳು ಕಾಣಿಸೋದು. ಚಂಡಮಾರುತಗಳಿಗೆ ಕಣ್ಣು ಮತ್ತು ರೆಪ್ಪೆಗಳಿವೆ. ಕಣ್ಣು ಮತ್ತು ಕಣ್ಣು ರೆಪ್ಪೆಗಳಿವೆ. ಮಾರುತದ ಮಧ್ಯಭಾಗವನ್ನು ಕಣ್ಣುಗಳಿಗೆ ಹೋಲಿಸ್ತಾರೆ ವಿಜ್ಞಾನಿಗಳು. ಅದರ ಸುತ್ತಲೂ ಸುರುಳಿಯಂತಿರುವುದೇ ರೆಪ್ಪೆಗಳು. ಕಣ್ಣಿಗಿಂತಲೂ ರೆಪ್ಪೆಗಳೇ ಅತಿ ಡೇಂಜರಸ್. ಮಾರುತದ ಮಧ್ಯಭಾಗದಲ್ಲಿ ಗಾಳಿ ಮತ್ತು ಮಳೆಯ ಪ್ರೆಷರ್ ಇರೋದಿಲ್ಲ. ಆದರೆ ಅದರ ಸುತ್ತಲೂ ಇರೋ ಸುರುಳಿ ಜೋರಾದ ಗಾಳಿಯನ್ನು ಹೊಂದಿರುತ್ತೆ. ಹಾಗಾಗಿಯೇ ಸೈಕ್ಲೋನ್ ಅಪ್ಪಳಿಸಲಿದೆ ಅನ್ನೋದಕ್ಕೂ ಮುಂಚೆಯೇ ಜೋರಾದ ಗಾಳಿ ಬೀಸಲು ಆರಂಭಿಸಿತು.
ಸೈಕ್ಲೋನ್ ದೂರಾಗುವ ಹಂತದಲ್ಲೂ ಜೋರಾದ ಗಾಳಿ ಬೀಸುತ್ತೆ. ಗಾಳಿಯ ಜೊತೆಗೆ ಮೋಡಗಳ ಸುರುಳಿಯೂ ಇರುತ್ತೆ. ಹಾಗಾಗಿಯೇ ಜೋರು ಮಳೆಯೂ ಬೀಳುತ್ತೆ. ಗಾಳಿ ಮಳೆಯ ಮಿಶ್ರಣವೇ ಚಂಡಮಾರುತ. ಇವುಗಳನ್ನು ಬರೀ ಸೈಕ್ಲೋನ್ ಅನ್ನೋದಿಲ್ಲ, ಚಂದದ ಹೆಸರುಗಳನ್ನು ಕೊಡಲಾಗುತ್ತೆ. ಈ ಹೆಸರುಗಳು ಅನೇಕ ಸರ್ತಿ ವಿವಾದವನ್ನು ಹುಟ್ಟುಹಾಕಿದ್ದಿದೆ. ಸೈಕ್ಲೋನ್ಗಳಿಗೆ ಹೆಸರಿಡುವ ಬದಲು ಮೊದಲು ಸಂಖ್ಯೆಗಳನ್ನು ಇಡಲಾಗ್ತಿತ್ತು. ಅನಂತರ ಸಂಖ್ಯೆಗಳ ಬದಲು ಹೆಂಗಸರ ಹೆಸರುಗಳನ್ನು ನಾಮಕರಣ ಮಾಡಲಾಗ್ತಿತ್ತು. ಚಂಡಮಾರುತಗಳಿಗೆ ಮಹಿಳೆಯರ ಹೆಸರಿಡುವುದಕ್ಕೆ ಮಹಿಳಾ ಸಂಘಟನೆಗಳು ವಿರೋಧ ವ್ಯಕ್ತಪಡಿಸಿದ್ವು. ಹೀಗಾಗಿ ಮಹಿಳೆಯರ ಜೊತೆಗೆ ಪುರುಷರ ಹೆಸರುಗಳನ್ನು ಇಡುವ ಪದ್ಧತಿ ಜಾರಿಗೆ ಬಂತು. ಮಹಿಳೆಯರು ಪುರುಷರ ಹೆಸರಿನ ಜೊತೆಗೆ ಬೇರೆ ಬೇರೆ ಹೆಸರಿಡುವ ಪದ್ಧತಿಯು ಜಾರಿಗೆ ಬಂದಿದೆ. ವಿಶ್ವ ಹವಾಮಾನ ಸಂಸ್ಥೆ ಈ ಹೆಸರುಗಳಿಗೆ ಒಪ್ಪಿಗೆ ಸೂಚಿಸಿದ ಬಳಿಕ ಚಾಲ್ತಿಗೆ ಬರುತ್ತೆ. ಹೀಗೆ ಸೈಕ್ಲೋನ್ಗಳಿಗೂ ಚಂದದ ನಾಮಕರಣಗಳನ್ನು ಮಾಡಲಾಗುತ್ತೆ. ಆಯಾ ಸಮುದ್ರದ ವ್ಯಾಪ್ತಿಯಲ್ಲಿ ಬರುವ ದೇಶಗಳೇ ಚಂಡಮಾರುತಗಳಿಗೆ ಹೆಸರಿಡಬಹುದಾಗಿದೆ. ಹಾಗೆಯೇ ಹಿಂದೂ ಮಹಾಸಾಗರದ ವ್ಯಾಪ್ತಿಯಲ್ಲಿ ಭಾರತ ಸೇರಿದಂಗೆ 8 ರಾಷ್ಟ್ರಗಳಿವೆ. ಇವೆಲ್ಲ ಒಟ್ಟಿಗೆ ಸೇರಿ ಚಂಡಮಾರುತಕ್ಕೆ ನಾಮಕರಣ ಮಾಡ್ತವೆ. 8 ರಾಷ್ಟ್ರಗಳು 2004ರಲ್ಲೇ ಒಂದೊಂದು ಹೆಸರನ್ನು ಸೂಚಿಸಿವೆ. ಹಿಂದೂ ಮಹಾಸಾಗರದಲ್ಲಿ ಹುಟ್ಟಿದ ಒಂದೊಂದು ಚಂಡಮಾರುತಕ್ಕೂ ಒಂದೊಂದು ಹೆಸರಿಟ್ಟುಕೊಂಡು ಬರಲಾಗಿದೆ. ಈಗ ಪಾಕಿಸ್ತಾನದ ಸರದಿ ಬಂದಿದೆ. ಹಾಗಾಗಿಯೇ ಭಾರತದಲ್ಲಿ ಬೀಸಿದ ಚಂಡಮಾರುತಕ್ಕೆ ಪಾಕ್ ಕೊಟ್ಟ ಹೆಸರಿಡಲಾಗಿದೆ. ಮುಂದಿನ ಸೈಕ್ಲೋನ್ಗೆ ಶ್ರೀಲಂಕಾ ಕೊಟ್ಟ ಹೆಸರಿಡಲಾಗುತ್ತೆ. ಅನಂತರ ಥೈಲ್ಯಾಂಡ್ ಸೂಚಿಸಿದ ಹೆಸರನ್ನು ನಾಮಕರಣ ಮಾಡಲಾಗುತ್ತೆ. ಇದು ಸೈಕ್ಲೋನ್ಗಳ ನಿಜವಾದ ಸೀಕ್ರೆಟ್ಸ್. ಇದು ಇವತ್ತಿನ ITV ಸ್ಪೆಷಲ್. ನಾಳೆ ಮತ್ತೊಂದು ಸ್ಪೆಷಲ್ ಒಂದಿಗೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾರಿ ETV ನ್ಯೂಸ್, ಸುದ್ದಿಯೇ ಜೀವಾಳ.